ಅದರಿಂದ ದಯವಿಟ್ಟು ನಾನು ಹೇಳೋದಷ್ಟೇ, ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಸೆಲೆಬ್ರೇಟ್ ಮಾಡಿ. ಮತ್ತು ಇನ್ನೊಂದು ಭಾಳ ಮುಖ್ಯ, ಅಲ್ಲಿ ಅವಾಯ್ಡ್ ಕಂಪ್ಯಾರಿಸನ್. ಆ ಮಗು ನೋಡಿ ಹೆಂಗಿದೆ, ನೀ ಯಾಕೆ ಹೆಂಗಿದ್ಯಾ? ಮಾದರಿ ಕೊಡಿ ಕಣ್ಣು ಮುಂದೆ. ವಿವೇಕಾನಂದರು ಹೆಂಗೆ ಮಾಡಿದ್ರು ನೋಡೋ ಸಣ್ಣ ವಯಸ್ಸಿಗೆ, ಶಂಕರಾಚಾರ್ಯ ಹೆಂಗೆ ಮಾಡಿದ್ರು ಸಣ್ಣ ವಯಸ್ಸಿಗೆ, ಬಸವಣ್ಣ ನೋಡಿ ಹೆಂಗೆ ಮಾಡಿದರು, ಅದನ್ನು ಹೇಳೋಣ ಹೊರತಾಗಿ ಅವ್ನು ನೋಡಿ ಇವನು ಸಣ್ಣವನು ಮಾಡಬೇಡಿ. ಇವನ್ನ ಆ ಮಗುಗೆ ತೋರಿಸಿ ಸಣ್ಣದು ಮಾಡೋದು ಬೇಡ. ಚೈಲ್ಡ್ ಇಸ್ ಡೂಯಿಂಗ್ ವೆಲ್. ಅಲ್ಲಿ ಹೇಳ್ಬೇಕಾದ್ರೆ ಒಂದು ವಿಶೇಷ ವಿಷಯ ಹೇಳಬೇಕು ನಾನು. ಮಕ್ಕಳಿಗೆ ಕ್ಯೂರಿಯಾಸಿಟಿ ಹುಟ್ಟಿಸಿ ಅಂತ ಹೇಳಿದ್ನಲ್ಲ, ಏನೇನು ಹುಟ್ಟಿಸ್ಬೋದು ಕ್ಯೂರಿಯಾಸಿಟಿ? ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸ್ತೀರಿ, ಯಾವಾಗಲೂ ಐಸ್ ಕ್ರೀಮ್ ಕೊಡಿಸ್ತೀರಿ. ನಾನು ಏನು ಹೇಳಿದೆ, ಎಂಜಾಯ್ ಅಂತ ಹೇಳಿದ್ನಲ್ಲ, ಒನ್ಸ್ ಇನ್ 3 months ಮಕ್ಕಳಿಗೆ ಖುಷಿ ಆಗೋಂಗೆ ಮಾಡಿ. ದಿನ ಐಸ್ ಕ್ರೀಮ್ ತಿನ್ನೋಕ್ಕಾಗಲ್ಲ, ತಿನ್ನಬಾರ್ದು. ದಿನ ಪಿಜ್ಜಾ ತಿನ್ಲಿಕ್ಕೆ ಆಗೋದಿಲ್ಲ, ತಿನ್ನಬಾರ್ದು. ಆದರೆ ಒನ್ಸ್ ಇನ್ 3 months ತರಿಸ್ಬಿಟ್ಟು ಸೆಲೆಬ್ರೇಟ್ ಮಾಡಬೇಕು. ಹೆಂಗೆ ಮಾಡ್ತಾರೆ ಗೊತ್ತೇನೋ ಪಿಜ್ಜಾ ನಿನಗೆ? ಕೇಳಿದನು, ಗೊತ್ತಿಲ್ಲ ಅಂತಾನೆ. ನೋಡು ಹುಡುಕು, ಬುಕ್ಸಲ್ಲಿ ನೋಡಿ ಸಿಗ್ತದೆ ನೋಡು. ಯಾವಾಗಾರು ಒಂದು ಸಲ ಗೂಗಲ್ ನೋಡಿ ಹೇಳಿ ನನಗೆ, ಒಂದು ಸಲ ಯಾವಾಗಾರು ಒಂದು ಸಲ ಹೇಳು. ಸ್ಲೋಲಿ ಅವನ ಅಟೆನ್ಷನ್ ಹೋಗೋದು ಯಾವುದು ಬೇಡದೋ ನೋಡೋದಕ್ಕಿಂತ ಯಾವುದೋ ಒಂದು ಪರಿಹಾರ ಕಂಡ್ಕೊಳ್ಳೋಕೆ ನೋಡೋಕೆ ಶುರು ಮಾಡ್ತಾನೆ. ಈಗ ನಾನು ಮನೇಲಿ ಮಾಡಿದ್ದು ಇವತ್ತು ಹೇಳ್ತೀನಿ. ನಿನ್ನೆ ನಾನು ಮನೇಲಿ ಮಾಡಿದ್ದು, ರಾತ್ರಿ ಮನೆಗೆ ಹೋದ್ಮೇಲೆ ನನ್ನ ಮೊಮ್ಮಗಳಿಗೆ ಹೇಳಿದೆ, ಇದೇನೋ ಜಗಳಾಡ್ತಾ ಇದ್ದಾರಲ್ಲ ಪುಟ್ಟ, ಇದು ಭಾಳ ಅದೇನೋ ಜಗಳ ಅಂತೆ, ಇಸ್ರೇಲ್ ಅಂತೆ. ನನಗೆಲ್ಲ ಗೊತ್ತಿದೆ, ಇಸ್ರೇಲ್ ಅಂತೆ, ಯಾರ ಮೇಲೆ ಬಾಂಬ್ ಹಾಕ್ತಾರಂತೆ, ಇವನು ಅಮೇರಿಕಾದವ್ರು ಅಲ್ಲಿ ಬಾಂಬ್ ಹಾಕ್ತಾರಂತೆ, ಇವರು ಮತ್ತು ಅವರು ಇರಾನ್ದವ್ರು ಹೊಡಿತಾರಂತೆ. ಏನಿದು ಗದ್ದಲ ಅಂತ ಕೇಳಿದೆ. ಅಯ್ಯೋ ಭಾರಿ ಇದೆ ಗದ್ದಲ ಅಂದು. ಸ್ವಲ್ಪ ಹೇಳಲ್ಲ ನನಗೇನು ಅಂದೆ. ಟಕ್ ಅಂತ ಒಂದು ಲ್ಯಾಪ್ಟಾಪ್ ತಂದು, ನಿನಗೆ ಜಾಗ್ರಫಿ ಗೊತ್ತಿಲ್ಲ ಅಜ್ಜ, ಕ್ಲಿಯರಾಗಿ ಹೇಳ್ತಾ ಅಜ್ಜ ನಿಂಗೆ ಜಾಗ್ರಫಿ ಗೊತ್ತಿಲ್ಲ, ಇದು ಹಿಂಗಿದೆ, ಇದು ಗಲ್ಫ್ ಅಂತ ಕರೀತಾರೆ. ಗಲ್ಫ್ ಯಾಕಂತಾರೋ ಅಂತ ಕೇಳಿದೆ. ಗಲ್ಫ್ ಅಂದರೆ ಹಿಂಗೆ ನೀರು ಹೋಗಲ್ಲ ಒಳಗಡೆ, ಹಿಂಗೆ ಗಲ್ಫ್ ಅದು. ಇದು ಇರಾಕ್ ಇಲ್ಲಿದೆ, ಮತ್ತು ಜಗಳಾಡ್ತಾರೆ ಯಾಕೆ ಅವರು? ಕ್ಯಾನ್ ಯು ಟೆಲ್ ಮೀ? ಇನ್ 10 minutes ಶಿ ಟಾಟ್ ಮಿ ದಿ ಎಂಟೈರ್ ಸಿಚುವೇಶನ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಗಲ್ಫ್. ಸಾಕಲ್ವಾ ಜನರಲ್ ನಾಲೆಜ್ ಬೆಳೆಸೋದಕ್ಕೆ? ನನಗೆಲ್ಲ ಗೊತ್ತಿದೆ, ನೀ ಕೂತ್ಕೋ ಕೇಳು ಅಂದರೆ ಇಂಟ್ರೆಸ್ಟ್ ಇರ್ತಿದ್ದಿಲ್ಲ ಆಕೆಗೆ. ಎಲ್ಲರಿಗೂ ಮಾಸ್ಟರ್ ಆಗಬೇಕು ಅಂತ ಇರ್ತದೆ, ಸ್ಟೂಡೆಂಟ್ ಆಗಬೇಕು ಅಂತ ಯಾರೂ ಇರೋಲ್ಲ. ಸಣ್ಣ ಮಕ್ಕಳು ಆಟ ನೋಡಿದ್ದೀರಾ? ನಾ ಟೀಚರ್ ಆಗ್ತೀನಿ, ನೀವು ಕೂತ್ಕೊಳ್ಳಿ ಅಂತಾರೆ. ಈ ಟೀಚರ್ ಹಾಕಿ ಮಾಡಿ ಅವ್ರನ್ನ, ಇವು ಟೀಚರ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹುಡುಗರು ಪ್ರತಿಯೊಂದಕ್ಕೂ. ವಾಟ್ ಡು ಯು ಥಿಂಕ್ ಏನಾಗ್ಬೋದು ಅಂತ. ಸಣ್ಣ ಸಣ್ಣ ಆ್ಯಕ್ಟಿವಿಟಿ ಇದ್ದಾವೆ, ನನ್ನ ಕಡೆಗೆ ತೋರಿಸ್ತೆ ಅಂತ ಭಾಳ ಆ್ಯಕ್ಟಿವಿಟಿ ಇದ್ದಾವೆ. ದಿವಸ ತಂದಿದ್ದೀನಿ, ಬಳಸಿಲ್ಲ ಅಷ್ಟೇ. ಇದು ಒಂದು ಮ್ಯಾಚ್ ಬಾಕ್ಸ್ ಇದ್ದಂಗೆ ಇದೆ. ಇದು ಮ್ಯಾಚ್ ಬಾಕ್ಸೇ. ನಾನೇನು ಮಾಡಿದ್ದೀನಿ, ಮ್ಯಾಚ್ ಬಾಕ್ಸ್ ಮಾಡಿ 30 ವರ್ಷ ಆಯ್ತು ಮಾಡಿದ್ದೀನಿ. ಸಾಕಷ್ಟು ಸಲ ತೋರಿಸಿದ್ದೀನಿ, ಟೆಲಿವಿಷನಲ್ಲೂ ತೋರಿಸಿದ್ದೀನಿ ಇದನ್ನು. ಈ ಮ್ಯಾಚ್ ಬಾಕ್ಸ್ ಒಳಗಡೆ ಕೇಳಿಸುತ್ತಾ ಸ್ವಲ್ಪ? ಈ ಮ್ಯಾಚ್ ಬಾಕ್ಸ್ ಒಳಗಡೆ ಒಂದು ಡ್ರಾಯರ್ ಇದೆ. ಕೇಳಿಸ್ತಾ ಇದೆಯಾ? ಕೇಳಿಸುತ್ತಾ ಸಂಜೀವ್? ಹೇಗೆ ಮಾಡೋದಪ್ಪ ಇದನ್ನ? ಅಷ್ಟೇ. ಹಾಂ ಸಂದೀಪ್, ವಾಲ್ಯೂಮ್ ಕಮ್ಮಿ ಆಗಿದೆ, ಬಹಳ ಕಮ್ಮಿ ಆಗಿದೆ, ಸ್ವಲ್ಪ ಜಾಸ್ತಿ ಕೊಡಿ. ಹಲೋ, ಹಾಂ ಕೇಳಿಸುತ್ತಾ ಈಗ? ಓಕೆ. ಸಂದೀಪ್ ಹಿಡ್ಕೋಬೇಕಪ್ಪ ನೀವೇ. ಈ ಬಾಕ್ಸ್ ಇದೆಯಲ್ಲ, ಇದ್ರೊಳಗೆ ಒಂದು ಡ್ರಾಯರ್ ಇದೆ, ಇದ್ರೊಳಗೆ ತೆಗಿಬೇಕೀಗ. ನೀವು ತೆಗಿಬೇಡಿ, ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳ್ತೀನಿ. 1-2 ಕಂಡೀಷನ್ ಇದ್ದಾವೆ. ನೀವೆಲ್ಲ ಹುಡುಗರು ಹಿಂಗೆ ಜೋರ ಅಲಗಾಡಿಸಿ ಉಗುರು ಹಾಕಿ ಅದೇನೋ ಹಿಂಗೆ ಇಟ್ಕೋಬೇಕು ಕೈಲಿ. ಈ ಬಾಕ್ಸ್ ಮೇಲೆ ಒಂದು ಪಿಗ್ಗಿ ಬ್ಯಾಂಕ್ ಮಾಡಿದ್ದೀನಿ ನಾನು, ನೋಡಿದ್ದೀರಾ? ನೋಡಿದ್ಯಪ್ಪ, ಮೇಲೆ ಹೋಲ್ ಇದೆಯಲ್ಲ, ಇಲ್ಲಿ ನಾನು ಕಾಯಿನ್ ಹಾಕಿ ಮಕ್ಕಳಿಗೆ ಕೊಡ್ತೀನಿ. ಇದು ತೆಗೆದ್ರೆ ಕಾಯಿನು ನಿಮ್ಮದೇ, ಬಾಕ್ಸು ನಿಮ್ಮದೇ ಅಂತ ಹೇಳ್ತೀನಿ. ಭಾಳ ಸುಲಭ. ಈ ಮೇಲೆ ಪಿಗ್ಗಿ ಬ್ಯಾಂಕ್ ಮಾತ್ರ ಮರಿಬಾರ್ದು, ಆರಾಮ್ ತೆಗಿಬೇಕು. ಹಿಂಗೆ ಹೇಳಿದ್ನಲ್ಲ, ಹೀಗೆ ಅಗಲಾಡಿಸಿ ಹೀಗೆ ತಲೆ ಕೆಳಗೆ ಮಾಡಿ ಉಗುರು ಹಾಕಿ ಮಾಡೋಂಗಿಲ್ಲ, ಹಿಂಗೆ ಹಿಡ್ಕೋಬೇಕು. ನೋಡಮ್ಮ, ಹೀಗೆ ಹಿಡ್ಕೋಬೇಕು, ಹೀಗೆ ಮಾಡಿ ಡ್ರಾರ್ ತೆಗಿಬೇಕು. ನಿಮ್ಗೆ ಗೊತ್ತಿತ್ತು ಅದು? ಹಾಂ, ಇಲ್ಲಿ ಪರವಾಗಿಲ್ಲ, ಅದು ಕೊಡಿ ಮಾಡಿ. ಉಗುರು ಹಾಕೋಂಗಿಲ್ಲ, ಉಗುರು ಹಾಕಿ ಹೊಡೆದಾಡಿ ಬಡದಾಡಿ ತೆಗಿಲ್ಲ. ನಿಧಾನಕ್ಕೆ ಹೀಗೆ ಹಿಡ್ಕೋಬೇಕು, ಇಲ್ಲಿ ಕೈ ಹಿಡ್ಕೋಬೇಕಮ್ಮ, ಹಿಂಗೆ ಹಿಡ್ಕೋಬೇಕು. ಹಿಂಗೆ ಪಿಗ್ಗಿ ಬ್ಯಾಂಕ್ ಮರಿಬಾರ್ದು, ತೆಗಿಬೇಕು. ಹಿಂಗೆ ಹಾಕ್ಬಿಡ್ಬೇಕು ಹಿಂಗೆ. ಹಾಂ, ತೆಗಿ. ಬರುತ್ತಾ? ಬರಲ್ವಾ? ಇನ್ನು ಬರಲಿ, ಇನ್ನೊಂದು ತೋರಿಸ್ಬಿಡ್ಲಮ್ಮ. ನೋಡು, ಹಿಂಗೆ ಹಿಡ್ಕೋಬೇಕು. ಈ ಪಿಗ್ಗಿ ಬ್ಯಾಂಕ್ ಮರಿಬಾರ್ದು ನೀನು. ಪಿಗ್ಗಿ ಬ್ಯಾಂಕ್ ಮರ್ತಾರೆ ಬರೋಲ್ಲ. ಆರಾಮಾಗಿ ತೆಗಿಬೋದು. ಹಿಂಗೆ ತೆಗೆದು ಹಾಕ್ಬಿಡೋದು, ಅಲಗಾಡ್ಸೋಂಗಿಲ್ಲ ಜಾಸ್ತಿ. ಹೆಂಗೆ ಹಿಡ್ಕೋಬೇಕು. ಬರ್ತಾ ಇಲ್ವಾ? ತೋರಿಸ್ಕೊಡ್ತೀವಿ ಒಂದು ಸಲ. ಹಿಂಗಿದೆಯಲ್ಲ, ಇದೇನು ಮಾಡ್ತೀರಿ, ಪಿಗ್ಗಿ ಬ್ಯಾಂಕ್ ಮರೆತು ಬಿಡ್ತೀರಿ ನೀವು. ಎಷ್ಟು ಆರಾಮ್ ಬರುತ್ತೆ ನೋಡಿ.
ನೋಡಿ, ಬಾಕ್ಸ್ ಅವ್ರ ಕೈಯಲ್ಲೇ ಇದೆ, ನನ್ನ ಕೈಯಲ್ಲಿ ಏನೂ ಇಲ್ಲ. ತೆಗೆದು ತೋರಿಸಿದ್ದೀನಿ ನಾನು, ಆದರೂ ಬರ್ತಾಯಿಲ್ಲ. ಇನ್ನೊಮ್ಮೆ ತೋರಿಸ್ತಮ್ಮ ನಿಂಗೆ. ನೋಡು, ನೀನು ಪಿಗ್ಗಿ ಬ್ಯಾಂಕ್ ಮರಿಬಾರ್ದು. ಹಿಂಗೆ ಇಟ್ಕೋಬೇಕು, ಇದನ್ನು ಆರಾಮ ಹಿಂಗೆ ತೆಗಿಬೇಕು, ಹಿಂಗೆ ಹಾಕ್ಬಿಡ್ಬೇಕು. ಹಾಂ, ಕಮಾನ್, ಡೂ ಇಟ್. ಬರಲ್ಲ ಅದು. ನಿನಗೆ ಇನ್ನೊಂದು ತೋರಿಸ್ಬಿಡ್ಲಾ? ತೋರಿಸ್ತೀನಿ, ಕೊಡು. ಹುಷಾರಾಗಿ ನೋಡ್ಕೊ, ನೀನು ಎಚ್ಚರ ನೋಡ್ಕೋಬೇಕು, ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇದು ಹೆಂಗೆ ಬರುತ್ತೆ? ಟ್ರಿಕ್ ಏನಿದೆ ಇದರೊಳಗೆ? ಪಿಗ್ಗಿ ಬ್ಯಾಂಕ್ ಮರಿಬಾರ್ದು, ಆರಾಮ ಹಿಂಗೆ ತೆಗಿಬೇಕು, ಹಾಕ್ಬಿಡು. ನೋಡಿ, ಇದು ಏನೂ ಇಲ್ಲ ಅದರೊಳಗೆ, ಭಾಳ ಸಿಂಪಲ್ ಆಗಿರುವಂಥದ್ದು. ಅದು ಮಕ್ಕಳಿಗೆ ಎಷ್ಟು ಕುತೂಹಲ ಬರುತ್ತೆ ಗೊತ್ತಾ? ಎಲ್ಲ ಇವನು ತೆಗಿತಾ ನನಗೆ ಬರಲ್ಲ ಅಲ್ವಾ? ಇವ್ರ ಮುಂದೆ ತೆಗೆದು ತೋರಿಸ್ತಾ ಇದ್ದೀನಿ ನಾನು. ಇನ್ನೊಮ್ಮೆ ತೋರಿಸ್ಲಬಿಟ್ಟ ನಿನಗೆ, ಕೊಡು ತೋರಿಸ್ತೀನಿ ಅಂತ. ನೋಡು, ಹಿಂಗಿದೆಯಲ್ಲ, ಆರಾಮ್ ತೆಗಿಬೇಕಪ್ಪ ಹೀಗೆ. ನಾನು ಏನೂ ಎಫರ್ಟೇ ಮಾಡಿಲ್ಲ, ಅಲ್ಲಿಗಾಡಿಸಿ ಬಿಡೋದೇನು ಮಾಡೇ ಇಲ್ಲ ನಾನು. ಬರ್ತಾ ಇಲ್ಲ. ಇದು ಮಾಡು, ತಗೋ, ಮೇಲೆ ಬಾ, ನೀನು ಬಾ, ಮೇಲೆ ಬಂದು ಮಾಡೋದು ಮಜಾ ಇರುತ್ತೋ. ಯು ಕಮ್ ಎ ಹೀರೋ. ಬರಲಿಲ್ವಾ? ಏನು ಕಷ್ಟ ಇಲ್ಲ, ಇದು ಭಾಳ ಸುಲಭ ಇದೆ ನೋಡಿ, ಈಸಿ ಬರುತ್ತೆ ಮೇಲೆ. ಬಮ್ಮ, ಜಸ್ಟ್ ಐ ಶೋಡ್ ಒನ್ ಸ್ಮಾಲ್ ಟಾಯ್ ಆ್ಯಂಡ್ ಅಮೌಂಟ್ ಆಫ್ ಅಟ್ರಾಕ್ಷನ್ ಇಟ್ ಕ್ರಿಯೇಟ್ಸ್ ಅಲ್ಲ. ಮನೇಲಿ ಹಂಗೆ ಮಾಡ್ಬೋದಲ್ಲ ಸಣ್ಣದೊಂದು. ಒಂದು ತಮಾಷೆ ಹೇಳ, ನೀವು ಸಣ್ಣ ಮನೆಯಾಗ ಮಾಡೋದಕ್ಕೆ ಒಂದು ಬಲೂನ್ ತೊಗೊಳ್ಳಿ, ಬಲೂನ್ ಚೆನ್ನಾಗಿ ಊದಿದ್ದು ಗಂಟು ಹಾಕಿ, ತೆಳಗೆ ಒಂದು ರಟ್ಟು ತೊಗೊಳ್ಳಿ, ಸಣ್ಣ ರಟ್ಟಿಂದು, ಆಕೊಂದು ತೂತು ಮಾಡಿ ಬಲೂನ್ ಸೇರಿಸಿ ಕಟ್ಟಿಬಿಡಿ. ಬೇಕಾದಂಗೆ ಹೋಗಿರಿ ಬಂದು ಹಿಂಗೆ ಬೀಳುತ್ತೆ, ಅದು ತಲೆ ತೆಳಗೆ ಬೀಳೋದೇ ಇಲ್ಲ. ಆ ಬಲೂನ್ನ ಚಿತ್ರ ತೆಗೆಯಕ್ಕೆ ಹೇಳಿ, ಕಣ್ಣು ಮೂಗು ಮಾಡೋಕ್ಕೆ ಹೇಳಿ, ಅದ್ರ ಮೇಲೆ ಬ್ಯೂಟಿಫುಲ್ ಆಟ ಆಡ್ತಾರೆ ಮಕ್ಕಳು. ಬಂತಲ್ಲ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಗೊತ್ತಾಯ್ತಾ? ಓಹೋ, ಓಲ್ ಟೀಮ್ ಹ್ಯಾಸ್ ಕಮ್ ನಾವು. ಇಲ್ಲ, ಇದು ಕೊಟ್ಬಿಡ್ತೀನಿ, ಮಾಡ್ತೀನಿ, ಸ್ಕೂಲಲ್ಲಿ ಇರ್ತದೆ ಹೇಗಿದ್ರು ಇದು. ಈಗ ಹಾಂ, ಹೇಳ್ಬಿಡ್ತೀನಿ ಹೇಗೆ ಮಾಡ್ತೀನಿ, ನಿಮಗೂ ಕುತೂಹಲ ಇರುತ್ತೆ ಹೇಗೆ ಬಂತಿದ್ದು ಅಂತ. ಇದು ಹೇಳ್ಬಿಟ್ಟು ನಿಲ್ಲಿಸ್ತೀನಿ. ಅಲ್ಲ, ಒಂದು ಸೆಕೆಂಡ್, ಇದು ಹೇಳ್ಬಿಡ್ತೀನಿ ಹೇಗೆ ಅಂತ. ಇದರಲ್ಲಿ ಏನೂ ವಿಶೇಷ ಇಲ್ಲ. ನೀವು ನಿಮ್ಮ ಯಶಸ್ಸಿಂದ ಬೇಕಾದಷ್ಟು ಕಲಿತೀರಿ, ನಿಮ್ಮ ವೈಫಲ್ಯದಿಂದನೂ ಕಲಿತೀವಿ. ವಿ ಲರ್ನ್ ಫ್ರಮ್ ಅವರ್ ಸಕ್ಸಸ್ಸಸ್, ವಿ ಲರ್ನ್ ಫ್ರಮ್ ಅವರ್ ಫೇಲ್ಯೂರ್ಸ್. ಐ ಲರ್ನ್ ಫ್ರಮ್ ಮೈ ಸ್ಟುಪಿಡಿಟಿ. ಇದನ್ನು ಮೂರ್ಖತನದಿಂದ ಕಲ್ತದ್ದು ನಾನು. ತೀರಾ ಸಣ್ಣ ವಯಸ್ಸಿಗೆ ಅಮೆರಿಕಕ್ಕೆ ಹೋದೆ ಪಾಠ ಮಾಡೋದಕ್ಕೆ ನಾನು, ನ್ಯೂ ಆರ್ಲಿನ್ಸ್ ಸ್ಟೇಟ್ ಯೂನಿವರ್ಸಿಟಿ ಅಂತ. ಹೋದಾಗ ಫಸ್ಟ್ ಟೈಮ್ ನಾನು ಅಮೆರಿಕಕ್ಕೆ ಹೋದದ್ದು. 22 ವರ್ಷ ನನಗೆ. ಅವಾಗ ಪಾಠ ಮಾಡೋಕ್ಕೆ ಹೋಗಬೇಕು. ಮನೆ ಕೊಟ್ಟಿದ್ರು ಕ್ಯಾಂಪಸ್ಸಲ್ಲಿ. ಮುಟ್ಟೋ ಹೊತ್ತಿಗೆ ಸಾಯಂಕಾಲ 7:30 ಆಗಿತ್ತು. ಎಲ್ಲ ಕಡೆ ಬೆಳಕಿತ್ತು. ನನಗೇನು ಕೊಟ್ಟಿದ್ರಲ್ಲ ನನಗೆ ಅಪಾರ್ಟ್ಮೆಂಟು, ಅಲ್ಲಿ ಲೈಟ್ ಇದ್ದಿದ್ದಿಲ್ಲ. ನಾನು ಇಂಡಿಯಾದಲ್ಲಿ ಹುಟ್ಟಿ ಬೆಳೆದವನು, ಆದ್ದರಿಂದ ಪವರ್ ಶಟ್ ಡೌನ್ ನನಗೆ ಗೊತ್ತಿದೆ, ಪವರ್ ಹೋಗಿರಬೇಕು ಅಂತ. ಅವ್ರಿಗೆ ಪವರ್ ಹೋಗಿ ಗೊತ್ತಿಲ್ಲ ಅಮೇರಿಕನ್ಸಿಗೆ. ಅವರು ಐ ಸೆಡ್ ನೋ ಪವರ್ ಅಂದೆ. ವಾಟ್ ಯು ಮೀನ್ ಬೈ ನೋ ಪವರ್? ಸ್ವಿಚ್ ಆನ್ ಅಂದ. ಸ್ವಿಚ್ ಹಾಕು ಅಂದ. ಸ್ವಿಚ್ ಬೋರ್ಡ್ ಪಕ್ಕನೇ ನಿಂತೀನಿ ನಾನು, ಎಲ್ಲ ಸ್ವಿಚ್ಚು ಆನೇ ಇದ್ದಾವೆ, ಕರೆಂಟೇ ಇಲ್ಲ. ಅವ್ನು ಹೇಳಿದೆ ನೋ ಪವರ್, ಆಲ್ ಸ್ವಿಚಸ್ ಆರ್ ಆನ್ ಅಂದೆ. ಅವ್ನು ಡುಮ್ಮ ಹಿಂಗೆ ಅಗಲಾಡ್ಕೊಂಡು ಬಂದ್ಬಿಟ್ಟು ನೋಡ್ದ, ವಾಟ್ ಯು ಮೀನ್ ಆಲ್ ಆರ್ ಆಫ್ ಅಂದ. ನಿಮ್ಗೆ ಗೊತ್ತಿರ್ಬೇಕು, ಅಮೇರಿಕಾದಲ್ಲಿ ಸ್ವಿಚ್ ರಿವರ್ಸ್ ಇದೆ. ನಮ್ಮಲ್ಲಿ ಕೆಳಗೆ ಒತ್ತಿದ್ರು ಆನ್ ಅಲ್ವಾ, ಅಲ್ಲಿ ಮೇಲೆ ಒತ್ತಿದ್ರು ಆನ್. ನನಗೇನು ಗೊತ್ತದು? ನಾನು ಎಷ್ಟು ಬೇಜಾರಾಯ್ತು ನನ್ನ ಬಗ್ಗೆ. ಸ್ವಿಚ್ ಬೋರ್ಡ್ ಪಕ್ಕನೇ ನಿಂತಿದ್ದೀನಿ, ಕುತೂಹಲಕ್ಕಾದರೂ ಒಂದು ಒತ್ತಿ ನೋಡಬಾರ್ದ ಮೇಲೆ ನಾನು? ಯಾಕೆ ಒತ್ತಲಿಲ್ಲ ಹೇಳಿ? ಮನಸ್ಸಲ್ಲಿ ಕೂತಿದೆಯಲ್ಲ, ಕೆಳಗೆ ಒತ್ತಿದ್ರೆ ಆನ್ ಅಂತ ಕೂತಿದೆಯಲ್ಲ, ಇದು ಮೈಂಡ್ ಸೆಟ್ ಅಂತ ಕರಿತೀವಿ ನಾವು ಇದನ್ನು. ಭಾಳ ದೊಡ್ಡ ಮೈಂಡ್ ಸೆಟ್ ಇದು. ಕೆಳಗೆ ಒತ್ತಿದ್ರೆ ಮಾತ್ರ ಆನ್ ಅಂತ ಲೈಕ್ ಖತ್ರಿ ಆಗಿರೋದ್ರಿಂದ ಮೇಲೆ ಒತ್ತಿ ಕೂಡ ನೋಡಲಿಲ್ಲ ನಾನು. ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಆಲ್ ದ ಚಿಲ್ಡ್ರನ್, ದೇ ಹ್ಯಾವ್ ಮೈಂಡ್ ಸೆಟ್ಸ್. ಆ್ಯಕ್ಟಿವಿಟೀಸ್ ಆಫ್ ದಿಸ್ ಕೈಂಡ್ ಕ್ಯಾನ್ ಓಪನ್ ಅಪ್ ದಿ ಮೈಂಡ್ ಸೆಟ್. ಹಾಂ, ತೊಗೊಂಬಿಡಪ್ಪ. ಹಾಂ, ಬನ್ನಿ ಮಕ್ಕಳೇ, ಕೆಳಗೆ ಹೋಗಿ ಇನ್ನೆಲ್ಲರೂ. ವೆರಿ ಗುಡ್. ಬಂತಾ? ಬರಲಿಲ್ವಾ? ಹಾಂ, ಕರೆಕ್ಟ್, ಬಂತಲ್ಲ. ವೆರಿ ಗುಡ್, ವೆರಿ ಗುಡ್. ಅಲ್ಲಿ ಕೊಡು, ಅವ್ರು ಕೊಟ್ಬಿಡು. ಈಗ ನೋಡಿ, ಒಂದು ಸಣ್ಣ ಟಾಯ್ ಲೈಕ್ ದಿಸ್ ಕ್ಯಾನ್ ಕ್ರಿಯೇಟ್ ಕ್ಯೂರಿಯಾಸಿಟಿ. ಸಣ್ಣ ಕ್ಯೂರಿಯಾಸಿಟಿ ಮನೇಲಿ ಮಾಡಿ. ಫಾರ್ ಎಕ್ಸಾಂಪಲ್, ನನ್ನ ಅಡುಗೆ ಮನೇಲಿ ಆಗೋದು ಹೇಳ್ತೀನಿ ನಾನು. ಮೊಸರು ಕಟ್ಟಿ ಹಾಕಿದರೆ ಗಟ್ಟಿ ಆಗ್ತದೆ, ಶ್ರೀಖಂಡ ಎಲ್ಲ ಮಾಡ್ತಾರೆ. ಆ ಮಕ್ಕಳಿಗೆ ಹೇಳಿ, ಕೆಳಗೆ ನೀರಲ್ಲಿ ಏನಿದೆ ನೋಡ್ಕೊಂಬ ಹೋಗು. ಕೆಳಗೆ ಬಂದಿದೆಯಲ್ಲ ಮೊಸರು ಕಟ್ಟಿ ಹಾಕಿದ ಕೆಳಗೆ ನೀರು ಬರುತ್ತಲ್ಲ, ಅದು ಆ್ಯಸಿಡಿಕ್ ಇದೆಯೋ ಬೇಸಿಕ್ ಇದೆಯೋ, ಆಮ್ಲ ಇದೆಯೋ ಕ್ಷಾರ ಇದೆಯೋ. ಒಂಚೂರು ಶಾಲೆಗೆ ಬಂದು ಕೇಳಿದರೆ ಒಂದು ಸಣ್ಣ ಕಂಪೌಂಡ್ ಕೊಡ್ತಾರೆ, ಫಿನಾಪ್ತಲಿನ್ ಅಂತ ಕೊಡ್ತಾರೆ. ಹಚ್ಚಿ ನೋಡಿದಾಗ ಗೊತ್ತಾಗುತ್ತೆ ಅದು ಕ್ಷಾರ ಇದೆಯೋ ಆಮ್ಲ ಇದೆಯೋ ಅಂತ ಗೊತ್ತಾಗುತ್ತೆ. ಮಕ್ಕಳಿಗೆ ಗೊತ್ತಾಗಬೇಕು.
ಸಿಂಪಲ್ ಪ್ರಯೋಗ ಮಾಡಿಸ್ತಿದ್ದೆ ನಾನು. ಕೆಲವರು ಕುಂಕುಮ ಹಚ್ಕೊಂಡ್ರೆ ಸ್ಕಿನ್ ಸುಟ್ಟಂಗಾಗುತ್ತೆ, ನೋಡಿದ್ದೀರ ಅದನ್ನು? ಸುಣ್ಣ ಜಾಸ್ತಿ ಇದ್ದಾಗ ಹಂಗಾಗ್ಬಿಡುತ್ತೆ. ಸುಣ್ಣದಿಂದೇ ಮಾಡಿದ್ದು, ಅರಶಿನ ಸುಣ್ಣ ಮಿಕ್ಸ್ ಮಾಡಿದ್ದು. ಸುಣ್ಣ ಜಾಸ್ತಿ ಸುಟ್ಟು ಹೋಗುತ್ತೆ, ಬೆಳ್ಳಗಾಗ್ಬಿಡುತ್ತೆ ಸ್ಕಿನ್. ಅದನ್ನು ಹಾಗಾದ್ರೆ ಆ ಕುಂಕುಮದಲ್ಲಿ ಏನಿದೆ, ಅರಿಶಿಣದಲ್ಲಿ ಏನಿದೆ, ಇದೆಲ್ಲ ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಕ್ಕಳಿಗೆ ಕಲಿಸ್ಬಿಟ್ರೆ ಅವ್ರ ಮನಸ್ಸು ಆ ದಿಕ್ಕಿಗೆ ಹೋಗುತ್ತೆ. ಏನೇನೋ ನೋಡೋದಕ್ಕಿಂತ ಯೂಟ್ಯೂಬಲ್ಲಿ ದೇ ಕ್ಯಾನ್ ಸಿ ದೀಸ್ ಥಿಂಗ್ಸ್, ದೇ ಕ್ಯಾನ್ ಡೂ ಬೆಟರ್. ಟೈಮ್ ಕೊಡಬೇಕು ಒಂದು ಸ್ವಲ್ಪ, ಒಂದು ದಿವಸಕ್ಕೆ 15 ನಿಮಿಷ. ಐ ಅಲೌ ಯು ಟು ಯೂಸ್, ಬಟ್ ಓನ್ಲಿ ದೀಸ್ ಥಿಂಗ್ಸ್ ಯು ಕ್ಯಾನ್ ಡೂ. ಸ್ಲೋಲಿ ಕ್ರಿಯೇಟ್ ಕ್ಯೂರಿಯಾಸಿಟಿ ಇನ್ ದೆಮ್. ಪ್ರತಿಯೊಂದಕ್ಕೂ ನಿನಗೇನು ಅನಿಸುತ್ತೋ, ನಿನಗೇನು ಅನಿಸುತ್ತೆ, ವಾಟ್ ಯು ಥಿಂಕ್ ಅಂತ ಕೇಳೋಕ್ಕೆ ಶುರು ಮಾಡಿ. ನಾವೇನು ಮಾಡ್ತೀವಿ, ಮಕ್ಕಳನ್ನು ದೇ ಓನ್ಲಿ ರಿಸೀವ್ ಇನ್ಸ್ಟ್ರಕ್ಷನ್ಸ್, ವಿ ಡೋಂಟ್ ಕನ್ಸಲ್ಟ್ ದೆಮ್. ಕೂಡಿಸ್ಕೇಳಿ, ನಿನಗೇನು ಅನಿಸುತ್ತೆ, ಇದು ಮಾಡ್ಬೋದು, ಹೆಂಗೆ ಇದಾಗತ್ತಾ, ಸರಿ ಆಗತ್ತಾ ಮಾಡೋದಕ್ಕೆ? ಈ ಸೋಫಾ ಹೆಂಗೆ ಸರಿಸಿಟ್ರೆ ಸರಿ ಆಗುತ್ತೇನೋ ಕೇಳಿ. ಒಂದು ಮೊಮೆಂಟ್ ಪೇರೆಂಟ್ಸ್ ಸ್ಟಾರ್ಟ್ ಆಸ್ಕಿಂಗ್ ದೆಮ್, ದೇ ಫೀಲ್ ದೇ ಆರ್ ರೆಸ್ಪಾನ್ಸಿಬಲ್. ನನ್ನ ಅಭಿಪ್ರಾಯ ನಡೀತದೆ ಅಂತ. ಇದರ ಅಭಿಪ್ರಾಯ ಕೇಳೋದಿಲ್ಲ ನಮ್ದೆಲ್ಲ, ಅಪ್ಪ ಅಮ್ಮ ಮಾಡ್ತಾರೆ, ಸುಮ್ಮನೆ ಕೊಡೋದಷ್ಟೇ ಅಂತಿರುತ್ತೆ. ಸ್ಲೋಲಿ ಸ್ಟಾರ್ಟ್ ಇನ್ವಾಲ್ವಿಂಗ್ ದೆಮ್ ಇನ್ ದ್ಯಾಟ್ ವಿಲ್ ಬ್ರಿಂಗ್ ದೆಮ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ದೆಮ್.